Hello, hi friends, welcome to our YouTube channel. Please subscribe ಮಾಡಿ and notification bell icon press ಮಾಡಿ. ಇವತ್ತು ಸಿಂಪಲ್ ಆಗಿ ಒಂದು ಬಿರಿಯಾನಿ ಮಾಡ್ತಿದ್ದೀವಿ. ಅದಕ್ಕೆ ಈರುಳ್ಳಿ, ಬಿರಿಯಾನಿ ಸಾಮಾನು, ಚಕ್ಕೆ, ಲವಂಗ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲ ಹಾಕಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಈರುಳ್ಳಿ ಪೇಸ್ಟ್ ಹಾಕಬೇಕು. ಆಮೇಲೆ ಸ್ವಲ್ಪ ತುಪ್ಪ ಹಾಕಬೇಕು. ಇದು ಪುದೀನ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ತುಪ್ಪದ ಜೊತೆ. ಟೊಮೆಟೊ ಪ್ಯೂರಿ ಹಾಕಿ ಮಸಾಲೆ ಜೊತೆ ಮಿಶ್ರಣ ಮಾಡಿ ಎಣ್ಣೆಲೆ ಫ್ರೈ ಮಾಡ್ಕೊಳ್ತಾ ಇರಬೇಕು. ಒಂದೊಂದು ಮಸಾಲೆ ಹಾಕಿದಾಗೆಲ್ಲ ಈ ಥರ ಫ್ರೈ ಮಾಡ್ಕೊಳ್ತಾ ಹೋಗ್ತಾ ಇರಬೇಕು. ಇದು ಹಸಿಮೆಣಸಿನಕಾಯಿ ಪೇಸ್ಟ್, ಅದನ್ನು ಕೂಡ ಹಾಕ್ತಾ ಇದ್ದೀವಿ ಸ್ವಲ್ಪ ಫ್ಲೇವರ್ಗೆ. ಸ್ವಲ್ಪ ಮೊಸರು, ಗಟ್ಟಿ ಮೊಸರು ಸ್ವಲ್ಪ ಹಾಕೋಬೇಕು ಮಸಾಲೆ ಜೊತೆ. ನೋಡಿ, ಈ ಅರ್ಧ ಹೋಳು ನಿಂಬೆಹಣ್ಣ ತಗೊಳ್ತೀನಿ ನಾನು. ಪೂರ್ತಿ ಹೋಳು ಅರ್ಧ ಪೂರ್ತಿ ಹಾಕಿ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡಿ, ಈ ಥರ ಎಣ್ಣೆ ಬಿಡ್ತಾ ಬರಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಆಮೇಲೆ ಎಲ್ಲ ಫ್ರೈ ಮಾಡ್ಕೊಳ್ಬೇಕು. ತೆಂಗಿನಕಾಯಿ ಹಾಲು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಹೇಗೆ ಎಣ್ಣೆ ಬಿಡ್ತಾ ಇದೆ. ಅದಾದ್ಮೇಲೆ ನಾವು ತಗೊಂಡಿರುವಂಥ ಚಿಕನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ನಂತರ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೀಟಾಗಿ ಅಳತೆ ಮಾಡಿ ಹಾಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಆಮೇಲೆ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕಿ ಇವಾಗ ಅಕ್ಕಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ. ನಂತರ ಪ್ಲೇಟ್ ಮುಚ್ಚೋಣ. ಒಂದು 10 ನಿಮಿಷ ಆದಮೇಲೆ ನೋಡಿದ್ರೆ ಬಿರಿಯಾನಿ ರೆಡಿ ಆಗಿದೆ. ಇದನ್ನ ದಿಢೀರಂತ ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.